ಮಂಗಳೂರಿನಲ್ಲಿ ಕೋಮು ಗಲಭೆ ಆಗೋದಕ್ಕೆ ಕಾರಣ ಗೋಹತ್ಯೆಗಳಿಂದಲೇ ಕೋಮು ಗಲಭೆ ಎಂದ ಶಾಸಕ ವೇದವಾಸ್ ಕಾಮತ್. ಸ್ಪೀಕರ್ ಎದುರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ವೇದವಾಸ್ ಕಾಮತ್. ಸೊ ಬಿಜೆಪಿಯ ಶಾಸಕ ಸ್ಫೋಟಕ ಹೇಳಿಕೆಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ಸ್ಪೀಕರ್ ಎದುರು ಸ್ಫೋಟಕ ಮಾಹಿತಿ, ಗೋಹತ್ಯೆ ತಡೆಯಿರಿ, ಕೋಮು ಗಲಭೆ ನಿಲ್ಲುತ್ತೆ ಎಂದ ಬಿಜೆಪಿ ಎಂಎಲ್ಎ. ನನ್ನ ಮೇಲೆ 4-5 ರಾಜಕೀಯ ಪ್ರೇರಿತ ಎಫ್ಐಆರ್ ಆಗಿದೆ. ಐ ಡೋಂಟ್ ಕೇರ್, ಮೊದಲು ಗೋಹತ್ಯೆ ತಡೀರಿ ಎಂದು ಅಬ್ಬರ. ಗೃಹ ಸಚಿವರು ಕಮ್ಯುನಲ್ ಫೋರ್ಸ್ ಮಾಡಿ ಏನು ಪ್ರಯೋಜನ? ಕೋಮು ಗಲಭೆ ನಿಲ್ಲಬೇಕು ಅಂದ್ರೆ ಗೋವಧೆ ನಿಲ್ಲಬೇಕು. ಸದನದಲ್ಲಿ ಸ್ಪೀಕರ್ ಎದುರೇ ಬಿಜೆಪಿ ಶಾಸಕ ಕಾಮತ್ ಅಬ್ಬರ. ಗೋಹತ್ಯೆಗಳಿಂದಲೇ ಕೋಮು ಗಲಭೆ ಎಂದ ಶಾಸಕ ವೇದವ್ಯಾಸ್ ಕಾಮತ್. ಗೋವಧೆಯಿಂದ ಕೋಮು ಗಲಭೆ ಆಗುತ್ತಾ? ಮಂಗಳೂರಿನ ಸಾಮಾನ್ಯ ನಾಗರಿಕರಿಗೆ ಇಲ್ಲದೇ ಇರತಕ್ಕಂಥ ಒಂದು ಅಭಿಪ್ರಾಯ ಮಂಗಳೂರು ಶಾಸಕ ಬಿಜೆಪಿ ಶಾಸಕರದ್ದು. ಜಾನುವಾರುಗೋಸ್ಕರ ಮನುಷ್ಯರನ್ನ ಕೊಲ್ಲುವಂತಹ ಯಾವುದೇ ವ್ಯಕ್ತಿ ಯಾವುದೇ ಧರ್ಮದಲ್ಲೂ ಇಲ್ಲ ಮಂಗಳೂರು ಭಾಗದಲ್ಲಿ. ಈ ಮನುಷ್ಯನ ಮಸ್ತಿಷ್ಕಕ್ಕದೇನಾಗಿದೆಯೋ, ಈ ಮನುಷ್ಯನ ಮನಸ್ಥಿತಿಗದೇನಾಗಿದೆಯೋ, ಜಾನುವಾರುಗಾಗಿ ಮಂಗಳೂರಿನಲ್ಲಿ ಒಬ್ಬರನ್ನ ಕೊಲೆ ಮಾಡ್ತಾರೆ ಅನ್ನೋದಾದ್ರೆ ಅದು ಸುಳ್ಳು. ಪ್ರಚೋದನಾಕಾರಿ ಭಾಷಣದಿಂದ ಪ್ರೇರೇಪಿತಗೊಂಡು ಆ ಭಾಷಣಗಳಿಂದ ಕೊಲೆಗಳಾಗ್ತಾ ಇದೆ, ಕೋಮುಗಲಭೆಗಳಾಗ್ತಾ ಇದೆ, ಮತಾಂಧ ಶಕ್ತಿಗಳ ಅಟ್ಟಹಾಸ ಮೆರಿತಾ ಇದೆ. ಇದು ಸತ್ಯ ಕರಾವಳಿ ಭಾಗದಲ್ಲಿ. ಆದರೆ ಗೋವಧೆಯನ್ನು ನಿಲ್ಲಿಸಬೇಕು. ಹೌದು, ಅಕ್ರಮವಾಗಿ ಗೋ ಸಾಗಾಟ ಆಗೋದನ್ನ ನಿಲ್ಲಿಸಲೇಬೇಕು. ಅದು ಆಡಳಿತಾರೂಢ ಪಕ್ಷದ ಕರ್ತವ್ಯವೂ ಕೂಡ ಹೌದು. ಅಕ್ರಮವಾಗಿ ಪರವಾನಿಗೆ ಇಲ್ಲದೆ ಅಕ್ರಮವಾಗಿ ಗೋಗಳನ್ನು ಸಾಗಿಸುವಂತಹದ್ದು, ಗೋಕಳ್ಳತನ ಆಗುವಂತಹದ್ದು, ಇವೆಲ್ಲವನ್ನು ಕೂಡ ಸೂಕ್ತವಾಗಿ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಗಮನಿಸಿ ಅದಕ್ಕೊಂದು ಕ್ರಮ ತೆಗೆದುಕೊಳ್ಬೇಕು. ಅದು ಯಾವ ಅಪರಾಧವೂ ಅಲ್ಲ. ಆದರೆ ಗೋಹತ್ಯೆಗಳನ್ನು ತಡೆಯದೇ ಇದ್ರೆ ಕೋಮುಗಲಭೆ ಆಗುತ್ತೆ ಅಂದ್ರೆ ಇದೇನ್ರಿ ಅರ್ಥ? ಯಾವನೋ ಒಬ್ಬ ತಲೆ ಮಾಸಿದವನು ಎಲ್ಲ ಅಕ್ರಮವಾಗಿ ಗೋ ಕಡದ ಅಂತ ಹೇಳಿ ಯಾವುದೋ ಒಬ್ಬ ವಯಸ್ಸಾದವನ್ನ ನೀವು ತಲೆ ಕಡಿತೀರಿ ಅನ್ನೋದಾದ್ರೆ ಇದು ರಾಜಕಾರಣಿಯ ಬಾಯಿಂದ ಬರಬಹುದಾದಂಥ ಹೇಳಿಕೆನಾ ಇದು? ಸೊ ವೇದವಾಸ್ ಕಾಮತ್ ಅವರೇ ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಇದೆ, ನೋಡ್ಕೊಂಡು ಬರೋಣ. ಇದರಲ್ಲಿ ತಾರತಮ್ಯ ಕೊನೆಯದಾಗಿ ಒಂದೇ ಒಂದು, ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು 4-5 ಪೊಲೀಸ್ ಎಫ್ಐಆರ್ಗಳು ಆಗಿದೆ. ಬೇಜಾರಿಲ್ಲ ಅಲ್ಲ, ಒಂದೇ ಮಿನಿಟ್. ಉತ್ತರವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂಥ ಪೊಲೀಸ್ ಕಾರ್ಯಪಡೆ ಇರಬಹುದು, ಆಂಟಿ ಕಮ್ಯುನಲ್ ಫೋರ್ಸ್, ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ. ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು, ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂತ ಉದ್ದೇಶಗಳು, ಕಾರಣಗಳು, ಅದಕ್ಕೆ ಆಗುವಂತ ಈ ರೀತಿಯ ಘಟನೆಗಳು ಯಾಕಾಗತ್ತೆ ಅಂತ ಹೇಳುವುದನ್ನ ಪೊಲೀಸ್ ಇಲಾಖೆ ಮನದಟ್ಟು ಮಾಡಿಕೊಳ್ಬೇಕು. ಯಾಕಾಗಿ ಈ ಘಟನೆಗಳಾಗತ್ತೆ, ಇದಕ್ಕಾಗಿ ಈ ರೀತಿಯ ಇತ್ತೀಚೆಗೆ ಇದಕ್ಕಾಗಿ ಈ ರೀತಿಯ ಆಂಟಿ ಕಮ್ಯುನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂತ ಉದ್ದೇಶಗಳು ಆಗತ್ತೆ ಅಂತ ಹೇಳೋದು. ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನ ಅದರ ಒಟ್ಟಿಗೆ ಲವ್ ಜಿಹಾದ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.